ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ಸಂಜೆ ಅಂಬ್ರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ವಿಷಯ ಸ್ಕೇಲಿಂಗ್. ಸ್ಕೇಲಿಂಗ್ ಅಂದ್ರೆ ಹೇಗೆ, ಏನು ಸ್ಕೇಲಿಂಗ್, ಹೇಗೆ ಪರ್ಮಿಷನ್ ಐತೆ, ಯಾವ ಕಾರಣಕ್ಕೋಸ್ಕರ ಸ್ಕೇಲಿಂಗ್ ಫಾರ್ಮ್ ಐತೆ, ಇದ್ರ ಇಫೆಕ್ಟ್ ಏನಾಗುತ್ತೆ ಬಾಯ್ಲರ್ ಇದ್ರೆಲ್ಲ ಡೀಟೇಲ್ ಆಗಿ ನಾವು ಇವತ್ತು ಮಾತಾಡೋಣ. ಫಸ್ಟ್ ನಾವು ಡೆಫಿನೇಷನ್ ಆಫ್ ಸ್ಕೇಲಿಂಗ್ ನೋಡೋಣ. ಸ್ಕೇಲಿಂಗ್ ಅಂದ್ರೆ ಏನು? ದ ಡಿಸಾಲ್ವ್ ಸಾಲ್ಟ್ಸ್ separate from the water when the boiler water is heated ಏನ್ ಆಗುತ್ತೆ, ನಮ್ದು ಬಾಯ್ಲರ್ ವಾಟರ್ ನಾವು ಹೀಟ್ ಮಾಡಿದಾಗ ಡಿಸಾಲ್ವ್ ಸಾಲ್ಟ್ ಇರುತ್ತೆ ವಾಟರ್ ನಲ್ಲಿ, ಅದೇನಾಗುತ್ತೆ ಸೆಪರೇಟ್ ಫ್ರಮ್ ದ ವಾಟರ್ ಆಗಿ ನಮ್ದು ಡಿಪಾಸಿಟ್ ಆಗುತ್ತೆ ಅಂಡ್ ಸ್ಟಿಕ್ ಟು ದ ವಾಟರ್ ಸೈಡ್ ಆಫ್ ದ ಬಾಯ್ಲರ್ ಟ್ಯೂಬ್, ದಟ್ ಈಸ್ ಕಾಲ್ಡ್ ಆಸ್ ಸ್ಕೇಲಿಂಗ್. ಅದು ಸೆಪರೇಟ್ ಆದ ಏನಾಗುತ್ತೆ, ಸಾಲ್ಟ್ಸ್ ವಾಟರ್ ಸೆಪರೇಟ್ ಆಗಿ ಬಾಯ್ಲರ್ ಟ್ಯೂಬ್ ನಲ್ಲಿ ಸ್ಟಿಕ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ that is known as a permission of the scaling. ಅದನ್ನ ನಾವು ಸ್ಕೇಲಿಂಗ್ ಅಂತ ಕರಿತೀವಿ. ಯಾವ ಕಾರಣಕ್ಕೆ ಸ್ಕೇಲಿಂಗ್ ಆಗುತ್ತೆ ಅಂತ ನೋಡೋದಾದ್ರೆ, ಎಕ್ಸಾಂಪಲ್ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಫಾಸ್ಫೇಟ್, ಐರನ್, ಕಾರ್ಬೋನೇಟ್, ಬೈಕಾರ್ಬೋನೇಟ್, ಸಲ್ಫೇಟ್, ಸಿಲಿಕೇಟ್. ಸೊ ದೀಸ್ ಎಲ್ಲ ಪ್ಯಾರಾಮೀಟರ್ ಇಂದ ನಮ್ದು ಬಾಯ್ಲರ್ ಅಲ್ಲಿ ಸ್ಕೇಲ್ ಫಾರ್ಮೇಶನ್ ಆಗುತ್ತೆ. ಈಗ ಒಂದು ಡಯಾಗ್ರಾಮ್ ಮೂಲಕ ನಾವು ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಇದೊಂದು ಬಾಯ್ಲರ್ ಟ್ಯೂಬ್ ಇದೆ. ಬಾಯ್ಲರ್ ಟ್ಯೂಬ್ ಇದರಲ್ಲಿ ಇನ್ಸೈಡ್ ಏನಾಗುತ್ತೆ, ವಾಟರ್ ಇರುತ್ತೆ. ಇನ್ಸೈಡ್ ಎಲ್ಲ ವಾಟರ್ ಇರುತ್ತೆ. ಈಗ ಏನ್ ಮಾಡ್ತೀವಿ ನಾವು, ಇದನ್ನ ಹೀಟ್ ಪ್ರೊವೈಡ್ ಮಾಡ್ತೀವಿ. ಯಾವಾಗ ನಾವು ಹೀಟ್ ಮಾಡ್ತೀವಿ, ಬಾಯ್ಲರ್ ಹೀಟ್ ನಾವು ಪ್ರೊವೈಡ್ ಮಾಡ್ತೀವಿ. ಯಾವಾಗ ಹೀಟ್ ನಾವು ಬಾಯ್ಲರ್ ಫೀಡ್ ವಾಟರ್ ಹೀಟ್ ಮಾಡಿದ ತಕ್ಷಣ ಏನಾಗುತ್ತೆ, ದ ಡಿಸಾಲ್ವ್ ಸಾಲ್ಟ್ ಸೆಪರೇಟ್ ಫ್ರಮ್ ದ ವಾಟರ್ ವೆನ್ ದ ಬಾಯ್ಲರ್ ವಾಟರ್ ಇಸ್ ಹೀಟೆಡ್. ನಾವು ಹೀಟ್ ಮಾಡಿದ ತಕ್ಷಣ ಇದರಲ್ಲಿ ಸಾಲ್ಟ್ ಸೆಪರೇಟ್ ಆಗುತ್ತೆ. ಆ ಸಾಲ್ಟ್ ಏನಾಗುತ್ತೆ, on the periphery of the tubes ಇಲ್ಲಿ ಕಲೆಕ್ಟ್ ಆಗುತ್ತೆ. ಇದರಿಂದ ಕಲೆಕ್ಟ್ ಆಗುತ್ತೆ. ಸೊ ಇದನ್ನೇ ನಾವು ಏನಂತೀವಿ, ಇದನ್ನ ಪೋರ್ಷನ್ ಅಲ್ಲಿ ನಮ್ ಸಾಲ್ಟ್ ಕಲೆಕ್ಟ್ ಆಗುತ್ತಲ್ಲ, ಇದೇನಂತೀವಿ ನಾವು ಸ್ಕೇಲ್ ಅಂತೀವಿ. ಇದಕ್ಕೆ ಸ್ಕೇಲಿಂಗ್ ಅಂತೀವಿ. ಸ್ಕೇಲ್ ಅಂತೀವಿ. ಇದೆಲ್ಲ ಸ್ಕೇಲಿಂಗ್. ವಾಟರ್ ಹೀಟ್ ಆದ ತಕ್ಷಣ ಡಿಸಾಲ್ವ್ ಸಾಲ್ಟ್ ಸೆಪರೇಟ್ ಆಗುತ್ತೆ. ಇದನ್ನ ನಾವು ಡಿಪಾಸಿಟ್ ಆನ್ ದ ಟ್ಯೂಬ್, ಆನ್ ದ ಇನ್ನರ್ ಡಯಾಮೀಟರ್ ಆಫ್ ದ ಟ್ಯೂಬ್ ನಲ್ಲಿ ಡಿಪಾಸಿಟ್ ಆಗುತ್ತೆ. ಸೊ ಇದನ್ನ ಏನಂತೀವಿ ನಾವು ಸ್ಕೇಲಿಂಗ್ ಅಂತೀವಿ. ಸೊ ಇದು ಹೆಂಗಾಗುತ್ತೆ ಅಂದ್ರೆ, ನಾವು ಬಾಯ್ಲರ್ ನಲ್ಲಿ ಏನ್ ಮಾಡ್ತೀವಿ, ಡಿಮಿನರಲೈಸ್ ವಾಟರ್, ಡಿಎಂ ಪ್ಲಾಂಟ್ ಇಂದ ಡಿಮಿನರಲೈಸ್ ವಾಟರ್ ನ ಯೂಸ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಇವೆಲ್ಲ ಪ್ಯಾರಾಮೀಟರ್ ನಾವು ಅಲ್ಲಿ ರಿಮೂವ್ ಮಾಡ್ತೀವಿ. ಸಮ್ ಸಾರ್ಟ್ ಆಫ್ ದ ಏನಾಗುತ್ತೆ, ಮ್ಯಾಗ್ನೀಸಿಯಂ, ಕ್ಯಾಲ್ಸಿಯಂ, ಫಾಸ್ಫೇಟ್, ಬೈಕಾರ್ಬನೇಟ್, ಸಲ್ಫೇಟ್, ಸಿಲಿಕೇಟ್ ಏನಾಗುತ್ತೆ ಪ್ರೆಸೆಂಟ್ ಇರುತ್ತೆ ಆ ವಾಟರ್ ನಲ್ಲಿ. ಏನಾಗುತ್ತೆ, ನಮ್ದು ಸ್ಟೀಮ್ ಫಾರ್ಮೇಶನ್ ಆಗುತ್ತೆ. ಸ್ಟೀಮ್ ಏನಾಗುತ್ತೆ, ಔಟ್ ಆಗುತ್ತೆ. ನಮ್ದು ವಾಟರ್ ರೆಗ್ಯುಲರ್ಲಿ ಏನಾಗುತ್ತೆ, ಸೊ ವಾಟರ್ ಏನಾಗುತ್ತೆ, ಸ್ಟೀಮ್ ಫಾರ್ಮ್ ಆಗಿ ಸ್ಟೀಮ್ ಪ್ಯೂರ್ ಫಾರ್ಮ್ ನಲ್ಲಿ ಹೋಗುತ್ತೀವಿ. ಸ್ಟೀಮ್ ಹೋದ ತಕ್ಷಣ ಏನಾಗುತ್ತೆ, ಕಂಟೆಂಟ್ ವಾಟ್ ಎವರ್ ಅಮೌಂಟ್ ಆಫ್ ದ ರೆಸಿಡ್ಯೂಯಲ್ ಅಮೌಂಟ್ ಆಫ್ ದ ಸಾಲ್ಟ್ಸ್ ಏನಿದೆ ಅದೆಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ವಾಟರ್ ರೆಗ್ಯುಲರ್ಲಿ ಏನಾಗುತ್ತೆ, ಪ್ಯೂರ್ ಫಾರ್ಮ್ ಸ್ಟೀಮ್ ನಮ್ದು ಔಟ್ ತಗೋತೀವಿ. ಆಗೇನಾಗುತ್ತೆ, ಸ್ಟೀಮ್ ಔಟ್ ಆದಾಗ ವಾಟ್ ಎವರ್ ಅಮೌಂಟ್ ಆಫ್ ದ ಸಾಲ್ಟ್ ಪ್ರೆಸೆಂಟ್ ಇನ್ ದಟ್ ವಾಟರ್ ಇದೇನಾಗುತ್ತೆ, ಕಲೆಕ್ಟ್ ಆಗುತ್ತೆ. ಸೊ ಕಲೆಕ್ಟ್ ಆಗಿ, ಸೊ ಥ್ರೂಔಟ್ ದ ಟ್ಯೂಬ್ ಆಫ್ ದ ಬಾಯ್ಲರ್ ನಲ್ಲಿ ನಮ್ದು ಕಲೆಕ್ಟ್ ಆಗುತ್ತೆ. ಸೊ ದಟ್ ಈಸ್ ದ ಫಾರ್ಮೇಶನ್ ಆಫ್ ದ ಸ್ಕೇಲಿಂಗ್. ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ವಾಟರ್ ಹೀಟ್ ಮಾಡ್ತೀರಿ, ವಾಟರ್ ಕಾಯಿಲ್ ಇದೆ ಮನೆಯಲ್ಲಿ ಹೀಟ್ ಮಾಡ್ತೀರಿ ವಾಟರ್ ನಲ್ಲಿ. ಅದನ್ನ ವಾಟರ್ ನಲ್ಲಿ ಇಮರ್ಸ್ ಮಾಡಿ ಕರೆಂಟ್ ಸಪ್ಲೈ ಕೊಟ್ಟು ಹೀಟ್ ಮಾಡ್ತೀರಿ. ಸಡನ್ ಹೈ ಟೆಂಪರೇಚರ್ ಆದ ತಕ್ಷಣ ಏನಾಗುತ್ತೆ, ವೈಟ್ ಡಿಪಾಸಿಷನ್ ಆಗುತ್ತೆ ಅಂದ ಕಾಯಿಲ್ ಆಫ್ ದ ವಾಟರ್ ಕಾಯಿಲ್. ನೀವು ನೋಡಿರ್ಬೋದು ಮನೆಯಲ್ಲಿ. ಅದನ್ನ ಏನಂತಾರೆ, ಸ್ಕೇಲಿಂಗ್ ಅಂತಾರೆ. ನೀವು ಅಬ್ಸರ್ವ್ ಮಾಡಿ. ನನಗೆ ಇದು ವಿಡಿಯೋ ಎಡಿಟಿಂಗ್ ಎಲ್ಲ ಬರಲ್ಲ, ಅದ ವಿಡಿಯೋ ಕ್ಲಿಪ್ ಎಲ್ಲ ಹಾಕ್ತಿದೆ. ಸೊ ಅದನ್ನ ಏನಾಗುತ್ತೆ, ಕಾಯಿಲ್ ನಲ್ಲಿ ನೀವು ನೋಡಿ ಮನೆಯಲ್ಲಿ ವೈಟ್ ಸ್ಕೇಲ್ ಅದು ಬಡ ತಕ್ಷಣ ರಿಮೂವ್ ಆಗುತ್ತೆ. ದಟ್ ಈಸ್ ಸ್ಟಿಕ್ಕಿ ಮಟೀರಿಯಲ್, ಏನಂತಾರೆ ಅದಕ್ಕೆ ಸ್ಕೇಲಿಂಗ್ ಅಂತಾರೆ. ಸೊ ದಿಸ್ ಈಸ್ ದ ಟೈಪ್ ಆಫ್ ದ ಸ್ಕೇಲಿಂಗ್. ಸ್ಕೇಲಿಂಗ್ ನಮ್ದು ಟೆಂಪರೇಚರ್ ನೋಡೋದಾದ್ರೆ, ಈಗ ಸ್ಕೇಲಿಂಗ್ ಪರ್ಮಿಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಆಫ್ ದ ಫೀಡ್ ವಾಟರ್. ಏನಾಗುತ್ತೆ, ಟೆಂಪರೇಚರ್ ಹೆಚ್ಚಾದ್ರೆ ನಮ್ದು ಸ್ಕೇಲಿಂಗ್ ಪರ್ಮಿಷನ್ ಹೆಚ್ಚಾಗುತ್ತೆ. ಬಿಕಾಸ್ ಎದಕ್ಕಂದ್ರೆ ಸಾಲ್ಯುಬಿಲಿಟಿ ಆಫ್ ದ ಸಮ್ ಸಾಲ್ಟ್ ಸಾಲ್ಯುಬಿಲಿಟಿ ಏನಾಗುತ್ತೆ, as the calcium sulfate decreases, salt solubility decrease ಆಗುತ್ತೆ with increase in the feed water temperature. ಸೊ ಇದೇನ್ ಹೇಳ್ತಾ ಅಂದ್ರೆ, ನಮ್ದು ಸ್ಕೇಲ್ ಫಾರ್ಮೇಶನ್ ಏನಾಗುತ್ತೆ, ವಾಟರ್ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಸ್ಕೇಲ್ ಫಾರ್ಮೇಶನ್ ಇನ್ಕ್ರೀಸ್ ಆಗುತ್ತೆ. ಬಟ್ ಈ ಡ್ಯೂ ಟು ಯಾಕಾಗುತ್ತೆ ಅಂದ್ರೆ, ಸಾಲ್ಯುಬಿಲಿಟಿ ಏನಾಗುತ್ತೆ, ಸಾಲ್ಯುಬಿಲಿಟಿ ಕ್ಯಾಲ್ಸಿಯಂ ಸಲ್ಫೇಟ್ ಡಿಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ದ ಫೀಡ್ ವಾಟರ್ ಸಾಲ್ಯುಬಿಲಿಟಿ. ಏನ್ ಹೇಳ್ತಿ ನೋಡಿ, ಕ್ಯಾಲ್ಸಿಯಂ ಸಲ್ಫೇಟ್ ಏನಿದೆ ಹ್ಯಾಸ್ ದ ಸಾಲ್ಯುಬಿಲಿಟಿ ಏನಾಗುತ್ತೆ ಅಬೌವ್ 3200 ppm part million ಇದೆ. at the temperature of 15 degree centigrade feed water temperature ಇದ್ರೆ ನಮ್ಮ ಸಾಲ್ಯುಬಿಲಿಟಿ ಇರ್ತೈತಿ
3200 ppm ಇರುತ್ತೆ. ಅದನ್ನೇ ನಾವು 230 ಡಿಗ್ರಿ ಟೆಂಪರೇಚರ್ ಫೀಡ್ ವಾಟರ್ ರೈಸ್ ಮಾಡಿದ್ರೆ ನಮ್ಮ ಸಾಲ್ಯುಬಿಲಿಟಿ ಎಷ್ಟು ಬರುತ್ತೆ? ಕ್ಯಾಲ್ಸಿಯಂ ಸಲ್ಫೇಟ್ 55 ppm ಪಾರ್ಟ್ ಪರ್ ಮಿಲಿಯನ್ ಫೈಂಡ್ ಔಟ್ ಆಗುತ್ತೆ. ಸೊ ಇನ್ ಬಿಟ್ವೀನ್ ಮತ್ತೆ ನಾವು ಟೆಂಪರೇಚರ್ ನಾವು ರೈಸ್ ಮಾಡಿದ್ರೆ ಫೀಡ್ ವಾಟರ್ದು 320 ಡಿಗ್ರಿ ಟೆಂಪರೇಚರ್ ರೈಸ್ ಮಾಡಿದ್ರೆ ನಮ್ದು ಹಾರ್ಡ್ನೆಸ್ ಏನದು ಹಾರ್ಡ್ನೆಸ್ ನಮ್ದು ಸಾಲ್ಯುಬಿಲಿಟಿ ಏನಿದೆ 27 ಪಾರ್ಟ್ ಪರ್ ಮಿಲಿಯನ್ ತೋರಿಸುತ್ತೆ. ಸೊ ಇದೇನೇ ಫೈನಲಿ ಏನ್ ಹೇಳ್ತಂದ್ರೆ ನಮ್ಮ ಫೀಡ್ ವಾಟರ್ ಟೆಂಪರೇಚರ್ ನೀವು ಯಾವಾಗ ಇನ್ಕ್ರೀಸ್ ಮಾಡ್ತೀರಿ ಅವಾಗ ಸಾಲ್ಯುಬಿಲಿಟಿ ಆಫ್ ದ ಏನಾಗುತ್ತೆ ಸಾಲ್ಟ್ಸ್ ಡಿಕ್ರೀಸ್ ಆಗುತ್ತೆ. ಸೊ ಡಿಕ್ರೀಸ್ ಆದಾಗ ಏನಾಗುತ್ತೆ ಸಾಲ್ಯುಬಿಲಿಟಿ ಇದು ಸೆಪರೇಟ್ ಆಗುತ್ತೆ. ಸೆಪರೇಟ್ ಫ್ರಮ್ ವಾಟರ್ ಸೆಪರೇಟ್ ಆಗಿ ಎಲ್ಲಿ ಕಲೆಕ್ಟ್ ಆಗುತ್ತೆ ಇನ್ಸೈಡ್ ಆಫ್ ದ ಟ್ಯೂಬ್ ನಲ್ಲಿ ನಮ್ದು ಇದೇನು ಸಾಲ್ಟ್ಸ್ ಏನಿದೆ ಡಿಪಾಸಿಟ್ ಆಗುತ್ತೆ. ಸೊ ದಟ್ ಇಸ್ ವೈ ಏನಾಗುತ್ತೆ ನಮ್ದು ಏನು ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಫೀಡ್ ವಾಟರ್ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗಿ ಸೆಪರೇಟ್ ಸಾಲ್ಟ್ಸ್ ಫ್ರಮ್ ದ ವಾಟರ್ ಆಗಿ ಇದರ ಏನೋ ಟ್ಯೂಬ್ ವಾಲ್ ನಲ್ಲಿ ನಮಗೆ ಅದು ಡಿಪಾಸಿಟ್. ಇದನ್ನೇ ನಾವು ಒಂದು ಕ್ಲಿಯರ್ ಡಯಾಗ್ರಾಮ್ ಮೂಲಕ ನಾವು ಎಕ್ಸ್ಪ್ಲೆನೇಷನ್ ಮಾಡೋಣ ಮುಂದೆ. ಇದರದ್ದು ಸ್ಕೇಲ್ ಫಾರ್ಮೇಶನ್ ಹೆಂಗ ಟ್ಯೂಬ್ ಅಲ್ಲಿ ನಮ್ದು ಫಾರ್ಮ್ ಆಗುತ್ತೆ ಅಂತ ಒಂದು ಡಯಾಗ್ರಾಮ್ ಮೂಲಕ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈಗ ನೋಡು ಹೌ ಡಸ್ ದ ಸ್ಕೇಲ್ ಫಾರ್ಮೇಶನ್ ವೀಕನ್ ಎ ಬಾಯ್ಲರ್ ಟ್ಯೂಬ್. ಯಾವ ತರ ಬಾಯ್ಲರ್ ಟ್ಯೂಬ್ ನಲ್ಲಿ ಸ್ಕೇಲ್ ಫಾರ್ಮೇಶನ್ ಆದ ತಕ್ಷಣ ವೀಕ್ ಮಾಡ್ತಾನೆ ಅನ್ನೋದನ್ನ ನೋಡೋಣ. ಇದೇನಿದೆ ಇದೊಂದು ಬಾಯ್ಲರ್ ಟ್ಯೂಬ್ ಇದೆ. ದಿಸ್ ಇಸ್ ದ ಟ್ಯೂಬ್. ಇನ್ಸೈಡ್ ಏನಿದೆ ಇದು ವಾಟರ್ ಇದೆ. ಇನ್ಸೈಡ್ ದ ಟ್ಯೂಬ್ ವಾಟರ್ ಫ್ಲೋ ಆಗ್ತಾ ಇದೆ. ಈಗ ಏನ್ ಮಾಡ್ತೀವಿ ನಾವು ಹೀಟ್ ಪ್ರೊವೈಡ್ ಮಾಡ್ತೀವಿ. ಎಷ್ಟು 150 ಡಿಗ್ರಿ ಟೆಂಪರೇಚರ್ ನ ನಾವು ಹೀಟ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದೇನಾಯ್ತು ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಹೀಟ್ ಪ್ರೊವೈಡ್ ಆದ ತಕ್ಷಣ ಟ್ಯೂಬ್ ನಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗಿ ವಾಟರ್ ಹೀಟ್ ಗೇನ್ ಮಾಡ್ತೀವಿ. ಎಷ್ಟು ಮಾಡ್ತೀವಿ 120 ಡಿಗ್ರಿ ಟೆಂಪರೇಚರ್ ಹೀಟ್ ಗೇನ್ ಆಗುತ್ತೆ ಡ್ಯೂ ಟು ಹೀಟ್ ಟ್ರಾನ್ಸ್ಫರ್ ಟು ಕಂಡಕ್ಷನ್ ಕನ್ವೆಕ್ಷನ್ ರೇಡಿಯೇಷನ್ 3 ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್. ಅವು ಇದು ಹೀಟ್ ಟ್ರಾನ್ಸ್ಫರ್ ಆಗಿ ವಾಟರ್ ಹೀಟ್ ಆಗುತ್ತೆ. ಎಷ್ಟು 120 ಡಿಗ್ರಿ ಟೆಂಪರೇಚರ್ ಹೀಟ್ ಆಗುತ್ತೆ. ಸೊ ಅದೇ ತರ ಇದು ಒಂದು ಟ್ಯೂಬ್ ಇದೆ, ಇದು ಒಂದು ಟ್ಯೂಬ್ ಇದೆ. ಈಗ ಏನಾಗುತ್ತೆ ಯಾವಾಗ ನಮ್ದು ಫೀಡ್ ವಾಟರ್ ಟೆಂಪರೇಚರ್ ರೈಸ್ ಆದಾಗ ನಮ್ದು ಏನಂತ ಡಿಸಾಲ್ವ್ ಸಾಲ್ಟ್ ಪ್ರೆಸಿಪಿಟೇಟ್ ಆಗುತ್ತೆ. ಪ್ರೆಸಿಪಿಟೇಟ್ ಆಗಿ ಏನಾಗುತ್ತೆ ನಮ್ದು ಬಾಯ್ಲರ್ ಟ್ಯೂಬ್ ಅಲ್ಲಿ ಇಲ್ಲಿ ಕಲೆಕ್ಟ್ ಆಗುತ್ತೆ. ಇನ್ಸೈಡ್ ದ ಬಾಯ್ಲರ್ ಟ್ಯೂಬ್ ನಲ್ಲಿ ನಮ್ದು ಏನಾಗುತ್ತೆ ಸಾಲ್ಟ್ಸ್ ಡಿಸಾಲ್ವ್ ಸಾಲ್ಟ್ ಏನಿದೆ ಇದು ಪ್ರೆಸಿಪಿಟೇಟ್ ಆಗಿ ಇದು ಬಾಯ್ಲರ್ ಟ್ಯೂಬ್ ಇನ್ಸೈಡ್ ದ ಬಾಯ್ಲರ್ ಟ್ಯೂಬ್ ಏನಾಗುತ್ತೆ ನಮ್ಗೆ ಇಲ್ಲಿ ಡಿಪಾಸಿಟ್ ಆಗುತ್ತೆ. ವೆನ್ ಯು ಫೀಡ್ ವಾಟರ್ ಟೆಂಪರೇಚರ್ ನೀವು ರೈಸ್ ಮಾಡಿದ ತಕ್ಷಣ ಡಿಸಾಲ್ವ್ ಸಾಲ್ಟ್ ಸೆಗ್ರಿಗೇಟ್ ಆಗಿ ನಿಮ್ಮ ಬಾಯ್ಲರ್ ಇನ್ಸೈಡ್ ಬಾಯ್ಲರ್ ಟ್ಯೂಬ್ ಅಲ್ಲಿ ಇಲ್ಲಿ ಡಿಪಾಸಿಟೆಡ್ ಆಗುತ್ತೆ. ಸೊ ಇದೇನು ಡಿಪಾಸಿಟ್ ಆಗುತ್ತೆ ಇನ್ಸೈಡ್ ಬಾಯ್ಲರ್ ಟ್ಯೂಬ್ ಅಲ್ಲಿ. ದಿಸ್ ಈಸ್ ವಾಟ್ ಯು ಕ್ಯಾನ್ ಕಾಲ್ ಎಸ್ ಎ ಸ್ಕೇಲ್. ಇದನ್ನೇ ನಾವು ಸ್ಕೇಲ್ ಅಂತ ಕರಿತೀವಿ. ಸ್ಕೇಲ್ ಇದೇನು ಸ್ಕೇಲ್. ದಿಸ್ ಈಸ್ ಸ್ಕೇಲ್. ಸ್ಕೇಲಿಂಗ್ ಅಂತ ಇದೇನು ಡಿಪಾಸಿಟ್ ಆಗುತ್ತಲ್ಲ ಇದು ಸ್ಕೇಲ್ ಫಾರ್ಮೇಶನ್ ಇರುತ್ತೆ. ಡಿಪಾಸಿಟ್ ಇನ್ಸೈಡ್ ದಿಸ್ ಈಸ್ ವಾಟ್ ಯು ಕಾಲ್ ಎಸ್ ಸ್ಕೇಲಿಂಗ್. ಈಗ ಏನಾಗುತ್ತೆ ನಾವು ಡಿಪಾಸಿಟ್ ಆದ ತಕ್ಷಣ ಇಲ್ಲಿ 150 ಡಿಗ್ರಿ ಟೆಂಪರೇಚರ್ ರೈಸ್ ಮಾಡಿರ್ತೀವಿ. ಆದ್ರೆ ವಾಟರ್ ಟ್ರಾನ್ಸ್ಪೋರ್ಟ್ ಹೀಟ್ ಟ್ರಾನ್ಸ್ಪೋರ್ಟ್ ಆಗೋದ್ರ ಎಷ್ಟಾಗುತ್ತೆ ಇಲ್ಲಿ 75 ಡಿಗ್ರಿ ಟೆಂಪರೇಚರ್ ಹೀಟ್ ಲಾಸ್ ಆಗುತ್ತೆ. ಸೊ ಯಾಕಾಗುತ್ತೆ ಅಂದ್ರೆ ಸೊ ಸ್ಕೇಲ್ ಫಾರ್ಮೇಶನ್ ಇದು ಏನಾಗುತ್ತೆ ಇನ್ಸುಲೆಂಟ್ ತರ ವರ್ಕ್ ಮಾಡುತ್ತೆ. ಯಾವುದು ಇನ್ಸುಲೇಷನ್ ಮಾಡ್ತೀವಲ್ಲ ಬಾಯ್ಲರ್ ನಲ್ಲಿ ಆ ತರ ನಿಮ್ದು ವರ್ಕ್ ಆಗುತ್ತೆ. ಸೊ ಇದ್ರದ್ದು ಏನಾಗುತ್ತೆ ಇದು ಸ್ಕೇಲ್ ಫಾರ್ಮೇಶನ್ ಆದ ತಕ್ಷಣ ಈ ಟೈಪು ನೀವು ಅವಾಗ ಏನು ಹೀಟ್ ಅಡಿಷನ್ ಏನ್ ಮಾಡ್ಬೇಕಾಗುತ್ತೆ ರೈಸ್ ಮಾಡ್ಬೇಕಾಗುತ್ತೆ. ನಮಗೆ 120 ಡಿಗ್ರಿ ಟೆಂಪರೇಚರ್ ನೀವು ಮೇಂಟೈನ್ ಮಾಡೋದು ಬಾಯ್ಲರ್ ವಾಟರ್ನ ನೀವು ಏನಾಗುತ್ತೆ ಹೀಟ್ ಅಡಿಷನ್ ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಸೊ ದೆನ್ ಓನ್ಲಿ ಯು ಕ್ಯಾನ್ ಗೆಟ್ 120 ಡಿಗ್ರಿ ಟೆಂಪರೇಚರ್. ಈ ಒಂದು ಸ್ಕೇಲ್ ಫಾರ್ಮ್ ಆದ ತಕ್ಷಣ ನಿಮಗೆ ಹೀಟ್ ಟೆಂಪರೇಚರ್ ರೈಸ್ ಮಾಡ್ಬೇಕಂದ್ರೆ ನೀವು ಎಷ್ಟು ಕೊಡ್ಬೇಕು 300 ಡಿಗ್ರಿ ಟೆಂಪರೇಚರ್ ನ ನೀವು ಇದನ್ನ ಸಪ್ಲೈ ಮಾಡಬೇಕು. ಯಾಕಂದ್ರೆ ಇದೇನಾಗುತ್ತೆ ಸ್ಕೇಲ್ ಇಸ್ ಲೈಕ್ ನಾವು ಫೈರ್ ವಿಕ್ಸ್ ಯೂಸ್ ಮಾಡ್ತೀವಲ್ಲ ಇನ್ಸುಲೇಷನ್ ಸಂಬಂಧ. ಸೊ ಥರ್ಮಲ್ ಕಂಡಕ್ಟಿವಿಟಿ ಇಸ್ ವೆರಿ ಹೈ ಇರುತ್ತೆ. ಸೊ ಇಟ್ ಆಕ್ಟ್ ಲೈಕ್ ಏನು ಹೈ ಟರ್ಮಿನಲ್ ಕಂಡಕ್ಟಿವಿಟಿ ರೆಜಿಸ್ಟ್ ಮಾಡ್ತೀವಿ ಟ್ರಾನ್ಸ್ಫರ್ ನಿಮ್ದು ಸ್ಟೀಮ್ ಟ್ರಾನ್ಸ್ಫರ್. ಇದು ಇಲ್ಲಿ ಏನಾಗುತ್ತೆ ಡೈರೆಕ್ಟ್ 120 ಡೈರೆಕ್ಟ್ ವಾಟರ್ ನಲ್ಲಿ ಎಂಟ್ರಿ ಆಗುತ್ತೆ. ನೀವು 120 ಡಿಗ್ರಿ ಇಲ್ಲಿ ಏನಾಗುತ್ತೆ ಇದನ್ನ ರೈಸ್ ಆದ ತಕ್ಷಣ ಇದು ನಿಮ್ಗೆ ಅಪೋಸ್ ಮಾಡ್ತೀವಿ
ಟೀಮ್ ಏನು ಟ್ರಾನ್ಸಾಕ್ಷನ್ ಹೀಟ್ ಟ್ರಾನ್ಸ್ಫರ್ ಆಗಲಿಕ್ಕೆ ಅಪೋಸ್ ಮಾಡಿಸುತ್ತೆ. ಇದು ಜಸ್ಟ್ ಲೈಕ್ ನಮ್ಮ ಬ್ರಿಕ್ಸ್ ಯೂಸ್ ಮಾಡ್ತಾ ಫೈರ್ ಬ್ರಿಕ್ಸ್ ಬಾಯ್ಲರ್ ಫರ್ನೆಸ್ ಅಲ್ಲಿ ಆ ಟೈಪ್ ಇದು ವರ್ಕ್ ಮಾಡುತ್ತೆ. ಸೊ ರೆಜಿಸ್ಟ್ ಟು ಟ್ರಾನ್ಸ್ಫರ್ ದ ಹೀಟ್ ಆವಾಗ ಏನಾಗುತ್ತೆ, ಇಲ್ಲಿ ಡೌನ್ ಆಗುತ್ತೆ, ಡೌನ್ ಆಗಿ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದ್ರ ಸಂಬಂಧ ನೀವು ಟೆಂಪರೇಚರ್ನ ರೈಸ್ ಮಾಡಬೇಕಾಗುತ್ತೆ. ಸೊ ದೆನ್ ರೈಸ್ ಮಾಡಿದ ತಕ್ಷಣ ದಟ್ ಅಮೌಂಟ್ ಆಫ್ ದ ಹೀಟ್ ಏನಾಗುತ್ತೆ, ಇದೆಲ್ಲ ಹೀಟ್ ಅಬ್ಸರ್ವ್ ಆಗಿ ನೆಕ್ಸ್ಟ್ ನಿಮ್ದು ವಾಟರ್ ಟೆಂಪರೇಚರ್ 120 ಡಿಗ್ರಿ ಬರುತ್ತೆ. ಸೊ ದೆನ್ ಏನಾಗುತ್ತೆ, ನೀವು ವಾಟರ್ ಹೀಟಿಂಗ್ ಟೆಂಪರೇಚರ್ನ ರೈಸ್ ಮಾಡಿದ್ರೆ ಇದು ಬಾಯ್ಲರ್ ಟೋಬಿಲ್ ಸರ್ಟನ್ ಡಿಗ್ರಿ ಟೆಂಪರೇಚರ್ಗೆ ಡಿಸೈನ್ ಆಗುತ್ತೆ. ಸರ್ಟನ್ ಡಿಗ್ರಿ ವರ್ಕಿಂಗ್ ಟೆಂಪರೇಚರ್ 150 ಏಕದಮ್ ನೀವು ಡಬಲ್ ಮಾಡಿದ್ರೆ ಇದು ಅಷ್ಟು ವಿಸ್ಟ್ಯಾಂಡ್ ಮಾಡೋಕ್ಕಾಗಲ್ಲ. ಸೊ ರಪ್ಚರ್ ಫೇಲ್ಯೂರ್ ಆಫ್ ದ ಬಾಯ್ಲರ್ ಟೂಬ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಡ್ಯೂ ಟು ಸ್ಕೇಲ್ ಪರ್ಮಿಷನ್ ಓವರ್ ಹೀಟಿಂಗ್ ಹೀಟ್ ಜಾಸ್ತಿ ಕೊಡಬೇಕಾಗುತ್ತೆ ಟು ನಿಮ್ ರಿಕ್ವೈರ್ಡ್ ವಾಟರ್ ಟೆಂಪರೇಚರ್ ಪಡೆಯೋದಕ್ಕೋಸ್ಕರ. ದೆನ್ ಏನಾಗುತ್ತೆ, ನೀವು ಇದು ಡ್ಯೂ ಟು ಸ್ಕೇಲಿಂಗ್ ಓವರ್ ಹೀಟಿಂಗ್ ಆಗುತ್ತೆ. ಓವರ್ ಹೀಟಿಂಗ್ ಆದ ತಕ್ಷಣ ನಿಮ್ದು ಡಿಸೈನ್ ಟೆಂಪರೇಚರ್ ಸಂಬಂಧ ನಿಮ್ದು ಬಾಯ್ಲರ್ ಟ್ಯೂಬ್ ಡಿಸೈನ್ ಮಾಡಿರ್ತಾರೆ. ಸೊ ದೆನ್ ದ ಫೇಲ್ಯೂರ್ ಅಂಡ್ ರಪ್ಚರ್ ಲೀಕೇಜಸ್ ಆಫ್ ದ ಟ್ಯೂಬ್ ಆಗುತ್ತೆ. ಸೊ ಇನ್ನೊಂದು ವಿಷಯ ನೋಡೋದಾದ್ರೆ, ನಿಮ್ದು ಇನ್ಲೆಟ್ ವಾಟರ್ ಏನಿದೆ ಇಲ್ಲಿ ಜಾಸ್ತಿ ಇದೆ. ಯಾವಾಗ ವೆನ್ ಸ್ಕೇಲ್ ಪರ್ಮಿಷನ್ ಆಗದೆ ಇದ್ದಾಗ ಇನ್ಲೆಟ್ ವಾಟರ್ ಜಾಸ್ತಿ ಇದೆ. ಯಾವಾಗ ನಿಮ್ದು ಸ್ಕೇಲ್ ಪರ್ಮಿಷನ್ ಆಗುತ್ತಲ್ಲ ಇನ್ಲೆಟ್ ವಾಟರ್ ಕಡಿಮೆ ಇದೆ. ಸೊ ಸರ್ಕ್ಯುಲೇಷನ್ ರೇಷೆ ಕಡಿಮೆ ಆಗುತ್ತೆ. ದೆನ್ ಏನಾಗುತ್ತೆ, ನಿಮ್ದು ಬಾಯ್ಲರ್ ಟ್ಯೂಬ್ ಇಲ್ಲಿ ಬರುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಸ್ಕೇಲ್ ಪರ್ಮಿಷನ್ ಇಲ್ಲ, ಇಲ್ಲಿ ಸ್ಕೇಲ್ ಪರ್ಮಿಷನ್ ಆಗಿಲ್ಲ, ಇಲ್ಲಿ ಸ್ಕೇಲ್ ಪರ್ಮಿಷನ್ ಇದೆ. ದ ಕ್ವಾಂಟಿಟಿ ಆಫ್ ವಾಟರ್ ಕಮಿಂಗ್ ಇಸ್ ರೆಡ್ಯೂಸ್ ಆಗಿದೆ. ಸೊ ದೆನ್ ಇಲ್ಲಿ ಬಂದಾಗ ಏನಾಗುತ್ತೆ, ಇಲ್ಲಿ ಜಾಸ್ತಿ ಇದೆ, ವಿದೌಟ್ ಸ್ಕೇಲ್ ಏರಿಯಾ ಜಾಸ್ತಿ ಇದೆ. ಇಲ್ಲಿ ಏನಾಗುತ್ತೆ, ನಿಮ್ದು ವಾಟರ್ ಬಂದು ಓವರ್ ಹೀಟ್ ಆಗುತ್ತೆ. ಓವರ್ ಹೀಟ್ ಆಗಿ ನಿಮ್ದು ಸೂಪರ್ ಹೀಟೆಡ್ ಸ್ಟೀಮ್ ಇಲ್ಲೇ ಫಾರ್ಮೇಶನ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ದ ಸ್ಟಾರ್ವೇಷನ್. ಸ್ಟಾರ್ವೇಷನ್ ಆದ ತಕ್ಷಣ ಸೂಪರ್ ಹೀಟೆಡ್ ಸ್ಟೀಮ್ ಜನರೇಟ್ ಆಗುತ್ತೆ. ಡ್ಯೂ ಟು ದಿಸ್ ಟೆಂಪರೇಚರ್ ಏನಾಗುತ್ತೆ, ಔಟ್ಸೈಡ್ ಟೆಂಪರೇಚರ್ ರೈಸ್ ಆಗುತ್ತೆ, ಇನ್ಸೈಡ್ ಟೆಂಪರೇಚರ್ ರೈಸ್ ಆಗುತ್ತೆ. ದೆನ್ ದ ಓವರ್ ಹೀಟಿಂಗ್ ಆಫ್ ದ ಟ್ಯೂಬ್ ವಾಲ್ ವಿಲ್ ಟೇಕ್ ಪ್ಲೇಸ್. overheating ಆಗುತ್ತೆ ನಿಮ್ ಟ್ಯೂಬ್ ವಾಲ್ ಡ್ಯೂ ಟು ಸ್ಟಾರ್ವೇಷನ್. Inside the superheated steam also forms high temperature, and outside the temperature also due to inside and outside temperature overheating of the tube takes place, and then fracture and failure of the tube ಆಗುತ್ತೆ due to overheating. So this is the second point. ಇನ್ನೊಂದು ನೋಡೋದಾದ್ರೆ ಏನಾಗುತ್ತೆ, ನಿಮ್ದು ಇದು whenever ನಿಮ್ದು thickness of the scaling is 0.8 mm ಫಾರ್ಮ್ ಆದ್ರೆ ನಿಮ್ದು ಎಷ್ಟು ಲಾಸ್ ಆಗುತ್ತೆ, 2 to 4% ನಮ್ದು ಏನಾಗುತ್ತೆ, ಎಫಿಷಿಯನ್ಸಿ ಲಾಸ್ ಆಗುತ್ತೆ. ಯಾವುದು 0.8 mm%. ಅದನ್ನೇ ನಿಮ್ದು 1.5 mm ನಿಮ್ದು ಥಿಕ್ನೆಸ್ ಫಾರ್ಮ್ ಆದ್ರೆ ಸ್ಕೇಲಿಂಗ್ ನಿಮ್ ಪರ್ಸೆಂಟೇಜ್ ಎಷ್ಟಾಗುತ್ತೆ, 4 to 6% ನಿಮ್ದು ಏನಾಗುತ್ತೆ, ಎಫಿಷಿಯನ್ಸಿ ಆಫ್ ದ ಬಾಯ್ಲರ್ ರೆಡ್ಯೂಸ್ ಆಗುತ್ತೆ. ಸೊ ಹೀಟ್ ಟ್ರಾನ್ಸ್ಫರ್ ನೋಡೋದಾದ್ರೆ 10% ನಿಮ್ದು ಹೀಟ್ ಲಾಸ್ ಆಗುತ್ತೆ. ಹೇಗೆ 10% ಹೀಟ್ ಲಾಸ್ ಆಗುತ್ತೆ, ಇನ್ಸ್ಟೆಡ್ ಆಫ್ 150 ನೀವು ಹೀಟ್ ಟ್ರಾನ್ಸ್ಫರ್ ನೀವು 120 ಪಡೆಯೋಗೋಸ್ಕರ ಇನ್ಸ್ಟೆಡ್ ಆಫ್ 75 ನೀವೇನ್ ಮಾಡುತ್ತೆ, ಓವರ್ ಹೀಟ್ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ದೆನ್ 300 ಡಿಗ್ರಿ ಟೆಂಪರೇಚರ್ ಕೊಡಬೇಕಾದ್ರೆ ಓವರ್ ಹೀಟ್ ನಿಮ್ದು ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ದೆನ್ ದ ಎಕ್ಸೆಸ್ ಹೀಟ್ ಇದೇನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಎಕ್ಸೆಸ್ ಹೀಟ್ ಏನಾಗುತ್ತೆ, ಫ್ಲೂ ಗ್ಯಾಸ್ ಮೂಲಕ ನಿಮ್ದು ಅಟ್ಮಾಸ್ಫಿಯರ್ಗೆ ಕ್ಯಾರಿ ಆಗುತ್ತೆ. ದಿಸ್ ಎಕ್ಸೆಸ್ ಹೀಟ್ ಲಾಸ್ ಏನಿದೆ 10% ಆಗುತ್ತೆ. ಸೊ ಏನಾಗುತ್ತೆ, ಅಲ್ಟಿಮೇಟ್ಲಿ ನಿಮ್ದು ಏನಾಗುತ್ತೆ, ಸ್ಕೇಲ್ ಪರ್ಮಿಷನ್ increases the fuel consumption and reduce the efficiency of the boiler, increases the fuel consumption, and also ಏನಾಗುತ್ತೆ, ಫ್ಲೂ ಗ್ಯಾಸ್ ಏನಾಗುತ್ತೆ, ಹೈಯರ್ ಟೆಂಪರೇಚರ್ ಅಲ್ಲಿ ಹೀಟ್ ಲಾಸ್ ಆಗುತ್ತೆ. ಥ್ರೂ ಅಟ್ಮಾಸ್ಫಿಯರ್ ಅಲ್ಲಿ ಹೈಯರ್ ಟೆಂಪರೇಚರ್ ಆಗುತ್ತೆ ಅಂಡ್ ರಪ್ಚರ್ ಆಫ್ ದ ಬಾಯ್ಲರ್ ಟ್ಯೂಬ್ ಆಗುತ್ತೆ. ಸೊ ಟು ಅವಾಯ್ಡ್ ದಿಸ್ ಒನ್ ಏನ್ ಮಾಡ್ಬೇಕು, ನೀವು ರೆಗ್ಯುಲರ್ಲಿ ನೀವು ಮಾನಿಟರ್ ಮಾಡಬೇಕು. DCS ಅಲ್ಲಿ ಅಥವಾ ನಿಮ್ದು ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಬೇಕು. ಹಾರ್ಡ್ನೆಸ್ ಮಸ್ಟ್ ಬಿ ಬಿಲೋ ದ ರೇಂಜ್ ಅಂಡ್ ವಾಟ್ ಎವರ್ ಸಾಲ್ಟ್, ಯಾವುದು ಸಲ್ಫೇಟು, ಬೈಕಾರ್ಬೋನೇಟು, ಸಿಲಿಕೇಟು, ವಾಟ್ ಎವರ್ ಸಾಲ್ಟ್, ಮ್ಯಾಗ್ನೀಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ಮ್ಯಾಗ್ನೀಸಿಯಂ ಕಾರ್ಬೋನೇಟು, ಕ್ಯಾಲ್ಸಿಯಂ ಕಾರ್ಬೋನೇಟ್, ವಾಟ್ ಎವರ್ ಸಾಲ್ಟ್ ಪ್ರೆಸೆಂಟ್ ಅದನ್ನೇನು ಮಾನಿಟರ್ ಮಾಡಬೇಕು. ಯಾವಾಗ DM ಪ್ಲಾಂಟ್ ದಿಂದ ನಿಮ್ದು ಫಿಲ್ಟರ್ ಬಂದ ತಕ್ಷಣ ವಾಟ್ ಎವರ್ ಸ್ಮಾಲ್ ಅಮೌಂಟ್ ಆಫ್ ದ ಸಾಲ್ಟ್ ಸೆಂಟರ್ ದಟ್ ಹ್ಯಾವ್ ಟು ಬಿ ಏನ್ ಮಾಡಬೇಕು, IBD ಮೂಲಕ ನೀವು ಡ್ರೈನ್ ಔಟ್ ಮಾಡಬೇಕು. ಕಾನ್ಸಂಟ್ರೇಷನ್ ಹೆಚ್ಚಾದ್ರೆ ಟರ್ಮ್ನಲ್ಲಿ ನೀವು IBD ಓಪನ್ ಮಾಡಿ ರಿಡ್ಯೂಸ್ ಮಾಡಬೇಕು. ಅಂಡ್ ಕೆಮಿಕಲ್ ವಾಟ್ ಎವರ್ ದ ಕೆಮಿಕಲ್ ಯು ಆರ್ ಯೂಸಿಂಗ್, ನಾನು ಇನ್ನೊಂದು ವಿಡಿಯೋ ಮಾಡಿದ್ದೇನೆ ಕೆಮಿಕಲ್ ಹೌ ಟು ಯೂಸ್ ಪ್ರಾಪರ್ಲಿ ಕೆಮಿಕಲ್ ಡೋಸ್ ಮಾಡಬೇಕು. ಸೊ ದೆನ್ ಯು ಹ್ಯಾವ್ ಟು ಮೇಂಟೈನ್ ಏನು ರಿಕ್ವೈರ್ಡ್ ಅಮೌಂಟ್ ಆಫ್ ದ ಹಾರ್ಡ್ನೆಸ್, ಅವಾಯ್ಡ್ ದ ಸ್ಕೇಲ್ ಫಾರ್ಮೇಶನ್. ಸೊ ದಿಸ್
ಇದು ಆಗಿತ್ತು ಗೆಳೆಯರೆ ಒಂದು ಸ್ಕೇಲಿಂಗ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋ. ಇದ್ರ ಬಗ್ಗೆ ಪೂರಾ ಕ್ಲಿಯರ್ ಆಗಿದ್ದೇನೆ ಅನ್ಕೋತೀನಿ ಕಾನ್ಸೆಪ್ಟ್. ಸೊ ಇದೇ ತರ ವಿಡಿಯೋಗೋಸ್ಕರ ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.